1/2 ಮತ್ತು 2/3 ಇವುಗಳ ಮಧ್ಯದ ಭಿನ್ನರಾಶಿ ಯಾವುದು? ವಿಚ್ ಫ್ರ್ಯಾಕ್ಷನ್ ಈಸ್ ದೇರ್ ಬಿಟ್ವೀನ್ 1/2 ಆ್ಯಂಡ್ 2/3? ಈ 1/2 ಮತ್ತು 2/3 ಇವುಗಳ ಮಧ್ಯದ ಭಿನ್ನರಾಶಿಯನ್ನು ಕಂಡುಹಿಡ್ಕೋಬೇಕು ಅಂದರೆ ಮೊದಲು ನಮಗೇನು ಗೊತ್ತಾಗಬೇಕು? 1/2ಗಿಂತ ದೊಡ್ಡ ಭಿನ್ನರಾಶಿ ಹಾಗೆ 2/3ಗಿಂತ ಚಿಕ್ಕ ಭಿನ್ನರಾಶಿ ಗೊತ್ತಾಗಬೇಕು. ಈಗ 1/ಗಿಂತ ದೊಡ್ಡದು 2/3ಗಿಂತ ಚಿಕ್ಕದು ಹಾಗೆ ನೋಡಿದ್ರೆ ಗೊತ್ತಾಗಲ್ಲ. ಏನು ಮಾಡ್ಕೋಬೇಕು? ಡಿನಾಮಿನೇಟರ್ಸ್ಗಳನ್ನು ಸೇಮ್ ಮಾಡ್ಕೋಬೇಕು. ಡಿನಾಮಿನೇಟರ್ ಸೇಮ್ ಮಾಡ್ಕೊಳ್ಳೋದು ಗೊತ್ತು ನಮಗೆ. ಹೇಗೆ ಅಂದರೆ ಡಿನಾಮಿನೇಟರ್ದು LCM ತೆಗಿತೀವಿ. 2ದು 3ದು 2 1s 3 ಹಾಗೆ ಉಳಿಯುತ್ತೆ. 3 1s 2 3s 6 LCM 6. ಹಾಗಾದರೆ ಡಿನಾಮಿನೇಟರ್ ಅದು 6 ಆಗಬೇಕು ಅಂದರೆ 2 ಟೇಬಲಲ್ಲಿ 6 ಯಾವಾಗ ಬರ್ತದೆ? 2 3s 6 1 3s 3 2 3s 6. ಹಾಗೆ ಇದನ್ನು ಕೂಡ ಹಾಗೆ ಮಾಡ್ಕೋಬೇಕು. 3 2s 6 ಇಲ್ಲೂ 2 3 2s 6. ಇಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡಿದ ಮೇಲೆ ಮೇಲೇನೂ ಕೂಡ 2 ಇಂದನೇ ಮಲ್ಟಿಪ್ಲೈ ಮಾಡಬೇಕು. 2 2s 4 3 2s 6. ಈಗ ಡಿನಾಮಿನೇಟರ್ಗಳು ಸೇಮ್ ಆಯಿತು. ಇವುಗಳ ಮಧ್ಯ ಇಲ್ಲಿ ಬರುವಂಥ ಭಿನ್ನರಾಶಿ ಯಾವುದು ಅಂತ ನಮಗೆ ಗೊತ್ತಾಗಬೇಕು. ಈಗ ಇಲ್ಲಿ 3 ಇದೆ, ಇಲ್ಲಿ 4 ಇದೆ, ಡಿನಾಮಿನೇಟರ್ ಸೇಮ್ ಇದೆ, ಆದರೂ ಕೂಡ ಇದರ ಮಧ್ಯೆ ಇರೋ ಭಿನ್ನರಾಶಿ ಗೊತ್ತಾಗ್ತಾ ಇಲ್ಲ. ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು? ನಾವು ಈ ಎರಡೂ ಭಿನ್ನರಾಶಿಗಳ ಆ್ಯಾವ್ರೇಜ್ ತೆಗಿಬೇಕು. ಆವ್ರೇಜ್ ಹೇಗೆ ತೆಗಿತೀವಿ? 3/6 + 4/6/2 ಮಾಡಿದ್ರೆ ನಮಗೆ ಆವ್ರೇಜ್ ಸಿಗುತ್ತೆ. ಸೇಮ್ ಡಿನಾಮಿನೇಟರ್ ಇದ್ದಾಗ ನ್ಯೂಮರೇಟರ್ಗಳನ್ನು ಕೂಡಿದ್ರೆ ಅಷ್ಟೇ ಆನ್ಸರ್ ಸಿಗುತ್ತೆ ಇದಕ್ಕೆ. 3 + 4 7/6/2 7/6/2 ಇದ್ದಿದ್ದು ಇಂಟು ಆಗಿಬಿಟ್ಟು ರೆಸಿಪ್ರೋಕಲ್ ಆಗುತ್ತೆ. 2 ಅಂತಂದರೆ 1/2 ಆಗುತ್ತೆ. 7 1s 7 6 2s 12. ಹಾಗಾದರೆ 1/2 ಮತ್ತು 2/3 ಇವುಗಳ ಮಧ್ಯೆ ಇರುವಂಥ ಭಿನ್ನರಾಶಿ ಯಾವುದು ಅಂತಂದರೆ 7/12. ಈ ಫ್ರ್ಯಾಕ್ಷನ್ ಇವುಗಳ ಮಧ್ಯೆ ಇರುತ್ತೆ. ಸರಿನಾ ಅಲ್ವಾ ಅಂತ ನೋಡೋಕ್ಕೆ ಏನು ಮಾಡಬೇಕು ನಾವೀಗ? 1/2ದು ಡೆಸಿಮಲಲ್ಲಿ ತಗೊಂಡಾಗ ನಾವು ಈ 0.5 ಆಗುತ್ತೆ. ಹಾಗೆ 7/12ದು 0.583 ಸಿಗುತ್ತೆ. ಹಾಗೆ 2/3ದು 0.66 ಸಮಥಿಂಗ್ ಸಿಗುತ್ತೆ. ಇವಾಗ ನೋಡಿ ಕರೆಕ್ಟಾಗಿ ಗೊತ್ತಾಗಿದೆ. 0.5 0.58 0.6 ಇವುಗಳ ಮಧ್ಯೆ ಬರೋದು 7/12. ಇದು ರೈಟ್ ಆನ್ಸರ್.